ಏನು ಬಿಸಿಲು ಹೊಡಿತೈತಂದು ಯಾವ ರೇಂಜಿಗೆ ಬಿಸಿಲು ಹೊಡಿತೈತಂದ್ರೆ ಕಂಡುಬಿಡೋಕ್ಕೆ ಆಗ್ತಾ ಇಲ್ಲ. ಬೆಳಿಗ್ಗೆ ಚೆನ್ನಾಗಿ. ಸೊ ಗೈಸ್, ಇವಾಗ ನಾವು ಟೆಂಪಲ್ ರೀಚ್ ಆಗಿದ್ದೀವಿ. ಬನ್ನಿ ಟೆಂಪಲ್ ಒಳಗಡೆಗೆ ಹೋಗೋಣ ಇವಾಗ. ಇದೆಯಾ? ಸೊ ಗೈಸ್, ಇವಾಗ ನಾವು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕ್ರೇಜ್ ಆಗಿದೆ ಅಲ್ಲ, ಎಷ್ಟು ದೊಡ್ಡದಾಗಿದ್ರು ಭಾರಿ. ಕೀರ್ತಿ ಪತಾಕಿನ ಅದಕ್ಕೆ ಸೀಟೆಲ್ಲ ಹಾರ್ಕೋವೆ. ಅಪ್ಪ ನಾವು ಅಷ್ಟೊಂದು ಶ್ರೀಮಂತರಲ್ಲ ಬರಪ್ಪ, ಅಷ್ಟೊಂದು ಶ್ರೀಮಂತರಲ್ಲ. 2 ಲಕ್ಷದ ಒಂದು ವಾಚು, 2.5 ಲಕ್ಷ, 3 ಲಕ್ಷದ ಐತಲ್ಲ ನಮ್ಮ ವಾಚು. ಮತ್ತೆ ಸೊ ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಎಲ್ಲರೂ ಹಾಗೆ ಚೆನ್ನಾಗಿರಿ. ಸೊ ತುಂಬ ದಿನಗಳಾದಮೇಲೆ ಬೆಂಗಳೂರು ಮನೆಯಿಂದ ಶೂಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಇವತ್ತು ವಿಡಿಯೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಮತ್ತು ಪವನ್ ಬ್ರೋ. ಬಂಡೆ ಮಕ್ಕಳಮ್ಮಗೆ ಹೋಗಿ ತುಂಬ ತಿಂಗಳಾನ್ಗಟ್ಲೆ ಆಗೋಗಿತ್ತು. ಸೊ ಇವತ್ತು ಅವರು ರಜಾ ಹಾಕಿದ್ದೀನಿ, ಬಾ ಹೋಗಿ ಬರೋಣ ಅಂತ ಅಂದರು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ಯಾ ಗೈಸ್, ಇತ್ತೀಚೆಗೆ ಕಂಪೇರ್ ಮಾಡಿದ್ರೆ ನಂದು ಗ್ರಾಫ್ ಆಗಲಿ ಅನಾಲಿಟಿಕ್ಸ್ ಆಗಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮನೆ ಹುಡುಗ ಅಂತ ಬೆಳೆಸಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಊರಿಗೆ ಹೋಗ್ಬೇಕು ಬ್ರೋ. ಸೊ ಗೈಸ್, ಇವಾಗ ನಾನು ಮತ್ತು ಪವನ್ ಬ್ರೋ ಸಿಕ್ಕಿ ಸುಮಾರು ಒಂದು 3-4 ತಿಂಗಳುಗಳಾಗೋಗ್ಬಿಟ್ಟಿತ್ತು. ಸೊ ಇವಾಗ ಇವರೇ ಫೋನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಅಂದರು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಏನಾರು ಹೇಳ್ತೀರಾ ಬ್ರೋ? ಹಾಂ, ಏನು ಮಾತಾಡೋದೇ ಇಲ್ಲ ಗೈಸ್. ಕ್ಯಾಮ್ರಾ ಇಳಿಸಿದ್ರೆ ಮಾತ್ರ ಮಾತೇನು ನಿಲ್ಸಲ್ಲ. ಸೊ ಗೈಸ್, ಇವಾಗ ನಾವು ಟೆಂಪಲ್ ರೀಚ್ ಆಗಿದ್ದೀವಿ. ಬನ್ನಿ ಟೆಂಪಲ್ ಒಳಗಡೆಗೆ ಹೋಗೋಣ ಇವಾಗ. ಸೊ ಗೈಸ್ ನೋಡಿ, ಇವಾಗ ಪ್ರಸಾದ ಕೊಟ್ಟಿದ್ದಾರೆ, ಪ್ರಸಾದ ತಿನ್ನೋಣ ಬನ್ನಿ. ನೋಡಿ ನಮ್ಮ ಟ್ರೈನರ್ ಹೇಗಿದ್ದಾರೆ. ಮಾತಾಡು ಬ್ರೋ, ಏನಾದರೂ ಇಲ್ಲ ಬ್ರೋ. ಹಾಂ, ಏನು ಏನು? ಸೊ ಗೈಸ್, ಇವಾಗ ದೇವಸ್ಥಾನ ಎಲ್ಲ ಮುಗೀತು. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಎಲ್ಲೂ ಬಿಡೋದಿಲ್ಲ ವಿಡಿಯೋ ಮಾಡೋಕ್ಕೆ. ನಿಮಗೆ ಗೊತ್ತಿರುತ್ತೆ ಅಲ್ವಾ, ಒಂದೊಂದು ದೇವಸ್ಥಾನದಲ್ಲಿ ಬಿಡೋದಿಲ್ಲ ತಾನೆ. ಬಿಡಲ್ಲ, ಯಾವ ದೇವಸ್ಥಾನದಲ್ಲೂ ಮಾಡಬಾರ್ದು, ಯಾವ ದೇವಸ್ಥಾನದಲ್ಲೂ ಬಿಡಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರೆ ನಾನು ಕೇಳಿದೆ ತಾನೆ ವಿಡಿಯೋ ಮಾಡ್ಬೋದು ಅನ್ನೋದಕ್ಕೆ. ಏನಂದ್ರು ಮಾಡೋಂಗಿಲ್ಲ. ದೇವಸ್ಥಾನದ ಪೇಜ್ ಇದೆ, ಪೇಜಲ್ಲಿ ಬೇಕಾದರೆ ಫೋಟೋಸ್ ತಗೋಬೋದು. ಲೆಟ್ಸ್ ಗೋ ಗೈಸ್. ನೆಕ್ಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಕಮ್. ಏರ್ ಯಾಕೋ ತುಂಬಾ ಹಿಡಿದಿದ್ದು ಬೈದೈತಪ್ಪ. ಪಂಚರ್ ಆಗ್ಬಿಟ್ಟೈತೆ. ಅದೀಗ ಹಾಕ್ಕೊಡ್ತೀರಾ? ಹಾಕ್ಕೊಟ್ಬಿಡಿ ಅಣ್ಣ. ಅದೊಂದೇ ಕಡೆ ತಾನೇ? ಹಂಗಾರೆ ಹಾಕೊಟ್ಬಿಡಿ. ಅಲ್ಲಿ 2 ಹಾಕ್ಬೇಕಣ್ಣ. 2 ಐತೆ. ಮೊದಲು ಪಂಚರ್ ಹಾಕ್ಸಿದ್ರಲ್ಲ, ಅಲ್ಲೇ ಆಗಿರೋದು. ಅದಕ್ಕೆ 2 ಹಾಕ್ಬೇಕಾ? ನೋಡಿ, ಒಂದೇ ಹಾಕ್ಕೊಡ್ತೀನಿ. ಹಾಕ್ಕೊಡಿ ಅಂದ್ರೆ ಮತ್ತೆ ಹಂಗೆ ಅದು ಏನು ಮಾಡ್ತೀರಾ? ನೀವು ಒಂದು ಹಾಕಿರಿ ಸದ್ಯಕ್ಕೆ ನೋಡುವ. ಅದೀಗ ಒಳಗೆ ಉಳ್ಕತ್ತದೇನೋ ಅದು. ಇದೆಯಾ? ಇವಾಗ ನಾವು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕ್ರೇಜ್ ಆಗಿದೆ ಅಲ್ಲ, ಎಷ್ಟು ದೊಡ್ಡದಾಗಿದ್ರು ಭಾರಿ. ನೋಡಿ ಬ್ರೋ, ಎಷ್ಟು ಅಣ್ಣಮ್ಮಗಳಿದ್ದಾವೆ ಇಲ್ಲಿ, ಉತ್ಸವ ಮೂರ್ತಿಗಳು. ಇದು ಮಾತ್ರ ಭಾರಿಯಾಗಿ ಕಾಣ್ತಿದೆ ಬ್ರೋ. ಓಕೆ ಗೈಸ್, ಇವಾಗ ನಾವು ದೇವಸ್ಥಾನನ ಮುಗಿಸ್ಕೊಂಡು ಇವಾಗ ಇಲ್ಲಿ ಸುಮ್ಮನೆ ಬಂದಿದ್ದೀವಿ. ಏನು ತಗೊಳ್ಳಲ್ಲ ದೇವಸ್ಥಾನ ಪಕ್ಕ. ಇಲ್ಲೇನಾದ್ರು ತಗೊಂಡ್ರೆ ಎಲ್ಲ ಒನ್ ಡೇ ಯೂಸ್, ಒನ್ ಡೇ ಇವೆಲ್ಲ ಒಂದೇ ದಿನ. ಒನ್ ಡೇ ಬಜಾರ್ ಇದು, ಸಂಡೇ ಬಜಾರ್ ಅಲ್ಲ, ಒನ್ ಡೇ ಬಜಾರ್. ಒಂದಿನ ಹಾಕಿದ್ಮೇಲೆ ಮತ್ತೆ ಅರ್ಧ ಆಯ್ತದೆ. ಏನು ಬ್ರೋ, ಏನಂದಲ್ಲ? ಏನಿಲ್ಲ.
ಏನು ಬಿಸಿಲು ಹೊಡಿತೈತಂದ್ರೆ ಯಾವ ರೇಂಜಿಗೆ ಬಿಸಿಲು ಹೊಡಿತೈತಂದ್ರೆ ಕಂಡುಬಿಡೋಕ್ಕೆ ಆಗ್ತಾ ಇಲ್ಲ. ಯಪ್ಪ, ಬೆಳಿಗ್ಗೆ ಎಷ್ಟು ಚೆನ್ನಾಗಿತ್ತು ಮೆತ್ತಗೆ ಅಂದರೆ ತಣ್ಣಗೆ. ಇದು ಹೋಟ್ಲು ಮುಚ್ಚೋದೈತಾ? ಅದು ಬೇಡ. ಏನು ಎಲ್ಲ ಹೋಟ್ಲು ಮುಚ್ಚೈತೆ. ಆ ಕಡೆದು ಇರ್ಬೇಕೆ ನಾವು ನೋಡೋಣ ಬಾ. ನೋಡಿ ಗೈಸ್, ಮೆಜೆಸ್ಟಿಕ್ಕಿಗೆ ಬಂದುಬಿಟ್ವಿ ನಾವು ಅಲ್ಲಿ ನೋಡ್ಕೊಂಡು. ಓ ಮೈ ಗಾಡ್ಸ್, ಇಲ್ಲ ಓಪನ್ ಐತೆ ಗುರು. ಸೊ ಗೈಸ್, ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ವಿ, ಪ್ಲಸ್ ಊಟ ಕೂಡ ಮಾಡಿದ್ವಿ. ಸೈಕಾಗಿತ್ತು ಊಟ. ಯಾವುದು ಬ್ರೋ ಅದು ಹೋಟ್ಲ್ ಹೆಸರು? ಹೋಟೆಲ್ ನವರಂಗ ಅಂತ, ಅಲ್ಲೇ ಅಣ್ಣಮ್ಮ ದೇವಸ್ಥಾನ ಪಕ್ಕದಲ್ಲೇ ಇದೆ. ಭಾರಿಯಾಗಿತ್ತು. ವೆಯ್ಟ್ ಮಾಡಿದ್ಗೂ ಎಷ್ಟು ರಶ್ ಅಂದರೆ ಮಾತ್ರ ಭಯಂಕರ ರಶ್ಶು. ವೆಯ್ಟ್ ಮಾಡಿದ್ಕೂ ಒಳ್ಳೆ ಊಟ ಸಿಕ್ತು. ಸೊ ಮುಂದೆ ಹೋಗಿ ಮಾತಾಡುವ, ಯಾಕಂದರೆ ಇಲ್ಲಿ ಹೊಸಿ ಟ್ರಾಫಿಕ್ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಯಪ್ಪ ದೇವರೇ ದೇವ. ಈ ಪಟ್ಟಿ ಟ್ರಾಫಿಕ್ ಇದ್ರೆ ಹೆಂಗ್ ಬ್ರೋ ಓಡಾಡೋದು ಬೆಂಗಳೂರಲ್ಲಿ? ನುಗ್ಲಿ ಬನಾನ ನುಗ್ಲಿ. ಹಚ್ಚು. ಇದು ಒನ್ಸ್ ಅಪಾನ್ ಎ ಟೈಮ್ ನಮ್ಮ ಪವನ್ ಬ್ರೋ ಅವ್ರದ್ದು ಅಡ್ಡ. ಇದು RJS ಎಲ್ಲ, RJS ವೆಮನ ಕಾಲೇಜು ಇವೆಲ್ಲ ಅಂದರೆ ಒಂದು ಕಾಲದಲ್ಲಿ ಅಡ್ಡ. ಏನು ಬ್ರೋ? ನೋಡಿ ಇವಾಗ ಫುಲ್ಲು ಒಳ್ಳೆಯವರಾಗ್ಬಿಟ್ಟವ್ರೆ. ಯಾಕಂದರೆ ಈಗ ಪತಿವ್ರತೆ ಆಗ್ಬಿಟ್ಟಿದೆ. ಹೇಳುತ್ತ ಊಟ ಸೂಪರ್. ಇದು ಚೆನ್ನಾಗಿತ್ತು ಊಟ. ಹಾಂ, 520 rupees ಏನು ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಮತ್ತು ಲಿವರ್ ಫ್ರೈ 2 ಪ್ಲೇಟು. ಚಿಕನ್ ಮಟನ್ದು ಫ್ರೈದು ಕೊಟ್ಟರು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಭಾರಿಯಾಗಿತ್ತು ಅದು ಮಾತ್ರ. ಯಾರಾದರೂ ಹೋದರೆ ನೆಕ್ಸ್ಟ್ ಟೈಮು ಮೆಜೆಸ್ಟಿಕ್ಗೆ ಹೋದರೆ ಅಲ್ಲಿ ಅಣ್ಣಮ್ಮ ದೇವಸ್ಥಾನ ಪಕ್ಕದಲ್ಲೇ ಇದೆ ಹೋಟೆಲ್ ನವರಂಗ ಅಂದ್ಬಿಟ್ಟು. ಕ್ರೇಜಿಗಿದೆ, ಆಂಧ್ರ ಸ್ಟೈಲು. ಥಿಯೇಟ್ರ್ ಪಕ್ಕನೇ. ಯಾವುದು ಥಿಯೇಟ್ರ್ ಹೆಸರು ಏನದು? ಅದೇ ಇರ್ಬೋದು, ತ್ರಿವೇಣಿನ? ನವರಂಗ ಅದು ಯಾಕೆ ಬರುತ್ತೆ ಬ್ರೋ ಅಲ್ಲಿ? ಅದು ತ್ರಿವೇಣಿ ಅಂತ ಏನೋ ಇತ್ತು ಥಿಯೇಟ್ರು, ಅದ್ರ ಹತ್ರನೇ. ಆದರೆ ಆಂಧ್ರ ಸ್ಟೈಲು ಚೆನ್ನಾಗಿದೆ ಮಾತ್ರ. ಸರ್ವಿಸು ಹಂಗೆ ಇದೆ, ಕ್ವಾಂಟಿಟಿನೂ ಹಂಗೆ ಇದೆ, ಕ್ವಾಲಿಟಿನೂ ಹಂಗೆ ಇದೆ. 100% ಕೊಡ್ಬೋದು. 100%. ಟೇಸ್ಟ್ ಅಂತ ಅದು ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಬ್ರೋ ಅಲ್ಲಿ. ರಶ್ ಪೇಷನ್ಸ್ ಇದ್ರೆ ಮಾತ್ರ ಹೋಗ್ರಿ. ಅರ್ಜೆಂಟಲ್ಲಿ ತಿನ್ಕೊಂಡು ಬರ್ತೀನಿ ಅಂದರೆ ದೇವರಣ್ಣೆಗೂ ಹೋಗಕ್ಕೆ ಹೋಗ್ಬೇಡಿ, ಆಯಿತಾ? ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ಲು. ಚೆನ್ನಾಗಿದೆ ಅಂತಲ್ಲ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಜನ ಇದ್ರು. ನಮ್ಮ ಫೋನು ಮತ್ತು ಚೈನ್ ಕಾಪಾಡ್ಕೊಳ್ಳೋದೇ ಆಗಿತ್ತು ನನಗೆ. ಯಾವನಾರು ಬಂದು ತಿನ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಮನೇಲಿ ನಮ್ಮಪ್ಪ ಚಪ್ಪಲಿ ಹಾಕ್ತಾರೆ, ವಿರಾಟ್ ಕೊಹ್ಲಿ ಅಂತ ಹೇಳ್ತಾರೆ ಅಷ್ಟೇ. ಮತ್ತೆ ಇನ್ನೇನು ಹೇಳ್ತೀಯಪ್ಪ? ಏನೇ ಅಂತ ಹೇಳೋದು? ಇವರು ಕ್ಯಾಮ್ರಾ ಇಟ್ಕೊಂಡ್ರೆ ಮಾತ್ರ ಸ್ವಲ್ಪ ಮಾತಾಡ್ತಾರೆ. ಕ್ಯಾಮ್ರಾ ಏನಾದ್ರು ಇಳಿಸ್ಬಿಟ್ರೆ ನೀವು ಗಾಡಿ ಓಡಿಸಿ ಬನ್ನಿ, ನಾನು ಹಿಂಗೆ ಮಾತಾಡಬೇಕಾಗಿತ್ತು, ಹಂಗೆ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಯಾರು ಗಾಯ್ಸ್, ಎಂತ ಮಾರ್ರೆ ಇದು? ಹೊಡಿ ಇರೋ ವೆಗನರ್. ನೋಡಿ, ನಮ್ಮ ಪವನ್ ಅವ್ರು ಓದಿದ್ದು ಈ ಸ್ಕೂಲ್ ಬಂತು. ಕಾಲೇಜ್ ಹಿಂಗೆ ಅವರು ಈ ಹುಡುಗಿರ್ ಕ್ರಾಸ್ ಮಾಡ್ತಾರೆ. ಕಾಲೇಜ್ ಕೀರ್ತಿ ಪತಾಕಿನ ಚೆನ್ನಾಗಿ ಹಾಕ್ತಾರೆ. ಅದಕ್ಕೆ ಸೀಟೆಲ್ಲ ಹಾರ್ಕೋಯವೆ. ಕಾಲೇಜ್ ಕೀರ್ತಿ ಪತಾಕಿ ಉದ್ಧಾರ ಮಾಡಿದೆ, ಚೆನ್ನಾಗಿ ಉದ್ಧಾರ ಮಾಡಿದೆ. ಕಾಲೇಜಲ್ಲಿ ನಮ್ಮ ಹೆಸರು ಓಡಾಡ್ತಾ ಇದೆ. ಈಗ RJ ಪವನ್ ಅಂದ್ರೆ RJ ಸುನೀಲ್ ಸರ್. RJ ಪವನ್ ಯಾರು? ಪವನ್ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಬನ್ನಿ ಸಿಗುವ. ಗೈಸ್, ನಮ್ಮ ಡ್ಯಾಡಿ 2 ಲಕ್ಷ ಕೊಟ್ಟು ವಾಚಸ್ ಕೊಡ್ತಾರಂತೆ. ಇಸ್ಕೊಡೋ ಗೈಸ್. ಇಲ್ಲಿ ನಮ್ಮ ಡ್ಯಾಡಿ ವಾಚ್ ಕೊಡಿಸ್ತೀನಿ ಅಂತ ಕರ್ಕೊಬಂದರು. ಇಲ್ಲಿ ರ್ಯಾಡೋಗಿ ಹೋಗ್ಬಿಟ್ಟು ರೇಟ್ ಕೇಳ್ಬಿಟ್ಟು ಸುಸ್ತಾಗಿ ಹೋಗ್ಬಿಟ್ರು. ಎಷ್ಟು ಹೇಳಿದ್ರು? 2 lakhs ಸ್ಟಾರ್ಟಿಂಗ್ ಪ್ರೈಸ್. 75,000 ನಡಿ ಇಸ್ಕೊಡು. ಅಪ್ಪ, ನಾವು ಅಷ್ಟೊಂದು ಶ್ರೀಮಂತರಲ್ಲ ಬರಪ್ಪ. ಹಾಂ, ಅಷ್ಟೊಂದು ಶ್ರೀಮಂತರಲ್ಲ ಗೈಸ್. ಯಪ್ಪ ದೇವ್ರೆ, ನೋಡಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾರೆ. ವಾಚ್ ಕೊಡಕ್ಕೆ ಅಂತ ಬಂದ್ವಿ. ವಾಚ್ ರೇಟ್ ಕೇಳಿ ಹಾಂ, ಸ್ಟಾರ್ಟಿಂಗ್ ಪ್ರೈಸ್ 75,000. ಹೇಳುವಲ್ಲ 2 ಲಕ್ಷ 3 ಲಕ್ಷ ಅಂತ. 2 ಲಕ್ಷದ ಒಂದು ವಾಚು, 2.5 ಲಕ್ಷ, 3 ಲಕ್ಷದ ಐತಲ್ಲ ನಮ್ಮ ವಾಚು. ಮತ್ತೆ ಆಡೋ ನೋಡಿ ಗೈಸ್, ನನ್ನ ಹತ್ರ ವಾಚ್ ಇರಲಿಲ್ಲ. ವಾಚ್ ತಗೊಂಡೋಗಕ್ಕಂತ ಬಂದಿದ್ವಿ. ಪ್ರೈಸ್ ಕೇಳ್ಬಿಟ್ಟು ಶಾಕ್ ಆಗ್ಬಿಟ್ಟವ್ರೆ. ಪ್ರೈಸ್ ಕೇಳಿ ಶಾಕ್ ಆಗಿ ವಾಪಸ್ ಬಂದು ಶೋರೂಮ್. ನೋಡಿ, ಅಲ್ಲೇ ಐತೆ ರ್ಯಾಡೋ.
ಅದಕ್ಕೆ ಫೋನ್ ಮಾಡಿದೆ ನಿನಗೆ ಅಷ್ಟೇ.